ಚಿನ್ನಯ್ಯ ಅರೆಸ್ಟ್ ಆಗ್ತಾ ಇದ್ದಂತೆ, ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾ ಇದ್ದಂತೆ, ಯಾವಾಗ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಒಪ್ಪಿಕೊಳ್ತಾನೋ ಜಡ್ಜ್ ಮುಂದೆ, ಇನ್ನೇನು ಕೆಲವೇ ಕ್ಷಣದಲ್ಲಿ ಇವತ್ತು ಸ್ಟೇಟ್ಮೆಂಟ್ ಆಗುತ್ತೆ. ಇದರ ನಡುವೆ ತಿಮರೋಡಿ ಅಂಡ್ ಟೀಮ್ ಒಂದು ವಿಡಿಯೋವನ್ನ ಹರಿಬಿಡೋದಕ್ಕೆ ಶುರು ಮಾಡಿದ್ರು. ಇದಕ್ಕೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನಮ್ಮನ್ನ ಕಾಪಾಡಬೇಕು, ಪತ್ನಿ ಮಲ್ಲಿಕಾ ಅವರು ಸಂದರ್ಶನದ ಸಂದರ್ಭದಲ್ಲಿ ಹೇಳಿದ್ದಾರೆ, ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನ ಪತಿಯನ್ನ ಕಾಪಾಡಿ. ತಿಮರೋಡಿ ಅಂಡ್ ಟೀಮ್ನ ಷಡ್ಯಂತ್ರ ನೋಡಿ ಹೇಗಿತ್ತು ಅಂತೇಳಿ ವಿಡಿಯೋವನ್ನ ಮಾಡಿಟ್ಟುಕೊಂಡು ಇಷ್ಟು ದಿನ ಸುಮ್ಮನೆ ಇದ್ದು ಈಗ ಅದನ್ನ ಬಿಡುಗಡೆ ಮಾಡಿದ್ರು. ಅದು ಏನ್ ಕಾರಣ ಅನ್ನೋದನ್ನ ಎಕ್ಸ್ಪೋಸ್ ಮಾಡಿದೆ ರಿಪಬ್ಲಿಕ್ ಕನ್ನಡ. ಅಯ್ಯೋ ವೀರೇಂದ್ರ ಹೆಗ್ಗಡೆ ಅಯ್ಯ ಅವರೇ, ನೀವಿದ್ರೆ ನಮ್ಗೆ ತುಂಬಾ ಇಷ್ಟ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಎಷ್ಟು ಇಷ್ಟನೇ ಅಷ್ಟು ನೀವು ಇಷ್ಟ. ನಮ್ಮ ಯಜಮಾನ್ರು ಚಿನ್ನಯ್ಯನ ಕರ್ಕೊಂಡ್ ಬಂದು ನಮ್ಮ ಹತ್ರ ಸೇರ್ಸ್ಬೇಕು. ವೀರೇಂದ್ರ ಹೆಗ್ಗಡೆ ಅಯ್ಯ, ನಮ್ಮ ಯಜಮಾನ್ರಿಗೆ ಏನು ಆಗ್ಬಾರ್ದು. ನಿಮಗೆ ಗೊತ್ತು, ಅವರಲ್ಲಿ ಕೆಲಸ ಮಾಡಿದಿರೋದವ್ರಿಗೆ ಗೊತ್ತು. ನೀವೇ ಕರ್ಕೊಂಡು ಬಂದು ಸೇರ್ಸ್ಬೇಕಯ್ಯ. ವೀರೇಂದ್ರ ಹೆಗ್ಗಡೆ ಅಯ್ಯ, ನಿಮ್ ಕಾಲಲ್ಲಿ ನಾನು ಬೀಳ್ತೀನಿ ಅಂತ ತಿಳ್ಕೊಳ್ಳಿ ಅಯ್ಯ, ಕಾಲಲ್ಲಿ ಬೀಳ್ತೀನಿ ಅಂತ ತಿಳ್ಕೊಳ್ಳಿ. ನಮ್ಮ ಯಜಮಾನ್ರ ಕರ್ಕೊಂಡು ಬಂದು ಸೇರ್ಸ್ಬಿಡಿ. ನಿಮ್ನ ನಂಬ್ಕೊಂಡಿದ್ದೀನಿ ಅಯ್ಯ. ನೀವು ಹೋಗಿ ಏನಾದ್ರು ಧರ್ಮಸ್ಥಳಕ್ಕೆ ಹೋಗಿ ವೀರೇಂದ್ರ ಹೆಗ್ಗಡೆ ಅವ್ರನ್ನ ಏನಾದ್ರು ಮೀಟ್ ಮಾಡ್ಬೇಕು, ಭೇಟಿಯಾಗಿ ಇದೆಲ್ಲ ಹೇಳ್ಬೇಕು ಅಂತ ಏನಾದ್ರು ಅನ್ಕೊಂಡಿದೀರಾ? ಇಲ್ಲ ಮೇಡಮ್, ನಮ್ಮ ಯಜಮಾನ್ರು ಅವ್ರು ಒಳ್ಳಿದಾಗ ಬಂದ್ರೆ ನಾನು ಮತ್ತೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಮೇಡಮ್. ಅವ್ರನ್ನ ಹೋಗಿ ನಾನು ನೋಡ್ಬೇಕು ಮೇಡಮ್, ಅವ್ರ ಹತ್ರ ಮಾತಾಡ್ಬೇಕು ಮೇಡಮ್. ನಮ್ಮ ಯಜಮಾನ್ರು ತುಂಬಾ ಮಾತಾಡ್ಬೇಕು ಮೇಡಮ್. ಇಡೀ ಬುರುಡೆ ಗ್ಯಾಂಗ್ ನಲ್ಲಿ ನಿಮ್ಮ ಚಿನ್ನಯ್ಯ ಅವ್ರ ಪಾತ್ರ ಏನೂ ಇಲ್ಲ? ಏನಿಲ್ಲ ಮೇಡಮ್, ಅವ್ರ ಪಾತ್ರ ಏನಿಲ್ಲ ಮೇಡಮ್. ಅಲ್ಲಿರೋರ್ ಮ್ಯಾನೇಜರ್ಗೆ ಗೊತ್ತಾಯ್ತದ ಮೇಡಮ್. ಅವ್ನ ಚಿನ್ನಯ್ಯ ಹೆಂಗ್ ಸಿಕ್ತಾಗಂತ ಕೇಳ್ತಾರ ಮೇಡಮ್. ಅವ್ರ ಚಿನ್ನಯ್ಯ ಹೆಂಗ್ ಸಿಕ್ತ ಇವನಿಗೆ, ಅವನು ಎಲ್ಲಿದ್ದ ಅಂತ ಅವ್ರಿಗೆ ಗೊತ್ತಿಲ್ಲ ಮೇಡಮ್. ಅಲ್ಲಿರೋರ್ಗೆ ಗೊತ್ತಿಲ್ಲ ಮೇಡಮ್. ನಾವು ಸತ್ಯಮಂಗಲದಲ್ಲಿ ಇದ್ದೀವಿ ಅಂತ ಇವಾಗ್ಲೂ ಗೊತ್ತಿರೋದು ಮೇಡಮ್. ಅಲ್ಲಿರೋರ್ಗೆ ನಾವ್ ಎಲ್ಲಿದ್ದೀವಿ ಅಂತ ಕೂಡ ಗೊತ್ತಿಲ್ಲ ಮೇಡಮ್ ಅವ್ರಿಗೆ. ಮಹೇಶ್ ತಿಮ್ರೋಡಿ, ಮಟ್ಟಣ್ಣನವರು, ವಿಠಲ್ ಅವರೆಲ್ಲ ನಿಮ್ಮ ಯಜಮಾನ್ರನ್ನ ಕರ್ಕೊಂಡು ಹೋಗಿ ಇದೆಲ್ಲ ಕತೆ ಕಟ್ಟಿದ್ದಾರೆ ಅಂತ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀವಿ? ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಗ್ರೀಸ್ ಮಟ್ಟಣ್ಣ, ತಿಮ್ಮಾರೆಡ್ಡಿ ಇವ್ರಿಗೆಲ್ಲ ಹೆಡ್ತಿ ಮಕ್ಕಳೆಲ್ಲ ಉಂಟು ಮೇಡಮ್. ಅವ್ರು ಇವಾಗ ಹೆಡ್ತಿ ಮಕ್ಕಳ ಜೊತೆಲಿ ಅವನ್ ಜೀವನ ಮಾಡ್ತಾ ಇದಾರೆ ಮೇಡಮ್. ನಮ್ಮ ಯಜಮಾನ್ರ ಕರ್ಕೊಂಡೋಗಿ ಹಿಂಗ್ ಮಾಡಿದ್ದಾರಲ್ಲ, ನೀವು ಚೆನ್ನಾಗಿರಕ್ ಆಗೋದಿಲ್ಲ ಮ್ಯಾಮ್. ಅವ್ರ ಹೆಡ್ತಿ ಮಕ್ಕಳು ಯಾರು ಚೆನ್ನಾಗಿರಕ್ ಆಗೋದಿಲ್ಲ ಮೇಡಮ್. ನನ್ ಕಣ್ಣೀರ್ ಎಷ್ಟು ಬೀಳ್ತಾ ಅದ, ನಮ್ಮ ಯಜಮಾನ್ರ ಅಲ್ಲಿ ಜೈಲಲ್ಲಿ ಕೂತ್ಕೊಂಡು ಎಷ್ಟು ಕಣ್ಣೀರ್. ಚಿನ್ನಯ್ಯ ಅರೆಸ್ಟ್ ಆಗ್ತಾ ಇದ್ದಂತೆ, ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾ ಇದ್ದಂತೆ, ಯಾವಾಗ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಒಪ್ಪಿಕೊಳ್ತಾನೋ ಜಡ್ಜ್ ಮುಂದೆ, ಇನ್ನೇನು ಕೆಲವೇ ಕ್ಷಣದಲ್ಲಿ ಇವತ್ತು ಸ್ಟೇಟ್ಮೆಂಟ್ ಆಗುತ್ತೆ. ಇದರ ನಡುವೆ ತಿಮರೋಡಿ ಅಂಡ್ ಟೀಮ್ ಒಂದು ವಿಡಿಯೋವನ್ನ ಹರಿಬಿಡೋದಕ್ಕೆ ಶುರು ಮಾಡಿದ್ರು. ಇದಕ್ಕೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನಮ್ಮನ್ನ ಕಾಪಾಡಬೇಕು, ಪತ್ನಿ ಮಲ್ಲಿಕಾ ಅವರು ಸಂದರ್ಶನದ ಸಂದರ್ಭದಲ್ಲಿ ಹೇಳಿದ್ದಾರೆ, ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನ ಪತಿಯನ್ನ ಕಾಪಾಡಿ. ತಿಮರೋಡಿ ಅಂಡ್ ಟೀಮ್ನ ಷಡ್ಯಂತ್ರ ನೋಡಿ ಹೇಗಿತ್ತು ಅಂತೇಳಿ ವಿಡಿಯೋವನ್ನ ಮಾಡಿಟ್ಟುಕೊಂಡು ಇಷ್ಟು ದಿನ ಸುಮ್ಮನೆ ಇದ್ದು ಈಗ ಅದನ್ನ ಬಿಡುಗಡೆ ಮಾಡಿದ್ರು. ಅದು ಏನ್ ಕಾರಣ ಅನ್ನೋದನ್ನ ಎಕ್ಸ್ಪೋಸ್ ಮಾಡಿದೆ ರಿಪಬ್ಲಿಕ್ ಕನ್ನಡ. ಅಯ್ಯೋ ವೀರೇಂದ್ರ ಹೆಗ್ಗಡೆ ಅಯ್ಯ ಅವರೇ, ನೀವಿದ್ರೆ ನಮ್ಗೆ ತುಂಬಾ ಇಷ್ಟ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಎಷ್ಟು ಇಷ್ಟನೇ ಅಷ್ಟು ನೀವು ಇಷ್ಟ. ನಮ್ಮ ಯಜಮಾನ್ರು ಚಿನ್ನಯ್ಯನ ಕರ್ಕೊಂಡ್ ಬಂದು ನಮ್ಮ ಹತ್ರ ಸೇರ್ಸ್ಬೇಕು. ವೀರೇಂದ್ರ ಹೆಗ್ಗಡೆ ಅಯ್ಯ, ನಮ್ಮ ಯಜಮಾನ್ರಿಗೆ ಏನು ಆಗ್ಬಾರ್ದು. ನಿಮಗೆ ಗೊತ್ತು, ಅವರಲ್ಲಿ ಕೆಲಸ ಮಾಡಿದಿರೋದವ್ರಿಗೆ ಗೊತ್ತು. ನೀವೇ ಕರ್ಕೊಂಡು ಬಂದು ಸೇರ್ಸ್ಬೇಕಯ್ಯ. ವೀರೇಂದ್ರ ಹೆಗ್ಗಡೆ ಅಯ್ಯ, ನಿಮ್ ಕಾಲಲ್ಲಿ ನಾನು ಬೀಳ್ತೀನಿ ಅಂತ ತಿಳ್ಕೊಳ್ಳಿ ಅಯ್ಯ, ಕಾಲಲ್ಲಿ ಬೀಳ್ತೀನಿ ಅಂತ ತಿಳ್ಕೊಳ್ಳಿ. ನಮ್ಮ ಯಜಮಾನ್ರ ಕರ್ಕೊಂಡು ಬಂದು ಸೇರ್ಸ್ಬಿಡಿ. ನಿಮ್ನ ನಂಬ್ಕೊಂಡಿದ್ದೀನಿ ಅಯ್ಯೋ. ನೀವು ಹೋಗಿ ಏನಾದ್ರು ಧರ್ಮಸ್ಥಳಕ್ಕೆ ಹೋಗಿ ವೀರೇಂದ್ರ ಹೆಗ್ಗಡೆ ಅವ್ರನ್ನ ಏನಾದ್ರು ಮೀಟ್ ಮಾಡ್ಬೇಕು, ಭೇಟಿಯಾಗಿ ಇದೆಲ್ಲ ಹೇಳ್ಬೇಕು ಅಂತ ಏನಾದ್ರು ಅನ್ಕೊಂಡಿದೀರಾ? ಇಲ್ಲ ಮೇಡಮ್, ನಮ್ಮ ಯಜಮಾನ್ರು ಅವ್ರು ಒಳ್ಳಿದಾಗ ಬಂದ್ರೆ ನಾನು ಮತ್ತೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಮೇಡಮ್. ಅವ್ರನ್ನ ಹೋಗಿ ನಾನು ನೋಡ್ಬೇಕು ಮೇಡಮ್, ಅವ್ರ ಹತ್ರ ಮಾತಾಡ್ಬೇಕು ಮೇಡಮ್. ನಮ್ಮ ಯಜಮಾನ್ರು ತುಂಬಾ ಮಾತಾಡ್ಬೇಕು ಮೇಡಮ್. ಇಡೀ ಬುರುಡೆ ಗ್ಯಾಂಗ್ ನಲ್ಲಿ ನಿಮ್ಮ ಚಿನ್ನಯ್ಯ ಅವ್ರ ಪಾತ್ರ ಏನೂ ಇಲ್ಲ? ಏನಿಲ್ಲ ಮೇಡಮ್, ಅವ್ರ ಪಾತ್ರ ಏನಿಲ್ಲ ಮೇಡಮ್. ಅಲ್ಲಿರೋರ್ ಮ್ಯಾನೇಜರ್ಗೆ ಗೊತ್ತಾಯ್ತದ ಮೇಡಮ್. ಅವ್ನ ಚಿನ್ನಯ್ಯ ಹೆಂಗ್ ಸಿಕ್ತಾಗಂತ ಕೇಳ್ತಾರ ಮೇಡಮ್. ಅವ್ರ ಚಿನ್ನಯ್ಯ ಹೆಂಗ್ ಸಿಕ್ತ ಇವನಿಗೆ, ಅವನು ಎಲ್ಲಿದ್ದ ಅಂತ ಅವ್ರಿಗೆ ಗೊತ್ತಿಲ್ಲ ಮೇಡಮ್. ಅಲ್ಲಿರೋರ್ಗೆ ಗೊತ್ತಿಲ್ಲ ಮೇಡಮ್. ನಾವು ಸತ್ಯಮಂಗಲದಲ್ಲಿ ಇದ್ದೀವಿ ಅಂತ ಇವಾಗ್ಲೂ ಗೊತ್ತಿರೋದು ಮೇಡಮ್. ಅಲ್ಲಿರೋರ್ಗೆ ನಾವ್ ಎಲ್ಲಿದ್ದೀವಿ ಅಂತ ಕೂಡ ಗೊತ್ತಿಲ್ಲ ಮೇಡಮ್ ಅವ್ರಿಗೆ. ಮಹೇಶ್ ತಿಮ್ರೋಡಿ, ಮಟ್ಟಣ್ಣನವರು, ವಿಠಲ್ ಅವರೆಲ್ಲ ನಿಮ್ಮ ಯಜಮಾನ್ರನ್ನ ಕರ್ಕೊಂಡು ಹೋಗಿ ಇದೆಲ್ಲ ಕತೆ ಕಟ್ಟಿದ್ದಾರೆ ಅಂತ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀವಿ?
ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಗ್ರೀಸ್ ಮಟ್ಟನ ತಿಮ್ಮಾರೆಡ್ಡಿ ಇವ್ರಿಗೆಲ್ಲ ಹೆಡ್ತಿ ಮಕ್ಕಳೆಲ್ಲ ಉಂಟು ಮೇಡಮ್. ಅವ್ರು ಇವಾಗ ಹೆಡ್ತಿ ಮಕ್ಕಳ ಜೊತೆಲಿ ಅವನ್ ಜೀವನ ಮಾಡ್ತಾ ಇದಾರೆ ಮೇಡಮ್. ನಮ್ಮ ಯಜಮಾನ್ರ ಕರ್ಕೊಂಡೋಗಿ ಹಿಂಗ್ ಮಾಡಿದ್ದಾರಲ್ಲ, ನೀವು ಚೆನ್ನಾಗಿರಕ್ ಆಗೋದಿಲ್ಲ ಮ್ಯಾಮ್. ಅವ್ರ ಹೆಡ್ತಿ ಮಕ್ಕಳು ಯಾರು ಚೆನ್ನಾಗಿರಕ್ ಆಗೋದಿಲ್ಲ ಮೇಡಮ್. ನನ್ ಕಣ್ಣೀರ್ ಎಷ್ಟು ಬೀಳ್ತಾ ಇದಾರೆ. ನಮ್ಮ ಯಜಮಾನ್ರ ಅಲ್ಲಿ ಜೈಲಲ್ಲಿ ಕೂತ್ಕೊಂಡು ಎಷ್ಟು ಕಣ್ಣೀರ್. ಚಿನ್ನಯ್ಯ ಅರೆಸ್ಟ್ ಆಗ್ತಾ ಇದ್ದಂತೆ, ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾ ಇದ್ದಂತೆ, ಯಾವಾಗ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಒಪ್ಪಿಕೊಳ್ತಾನೋ ಜಡ್ಜ್ ಮುಂದೆ, ಇನ್ನೇನು ಕೆಲವೇ ಕ್ಷಣದಲ್ಲಿ ಇವತ್ತು ಸ್ಟೇಟ್ಮೆಂಟ್ ಆಗುತ್ತೆ. ಇದರ ನಡುವೆ ತಿಮ್ರೋಡಿ ಅಂಡ್ ಟೀಮ್ ಒಂದು ವಿಡಿಯೋವನ್ನ ಹರಿಬಿಡೋದಕ್ಕೆ ಶುರು ಮಾಡಿದ್ರು. ಇದಕ್ಕೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನಮ್ಮನ್ನ ಕಾಪಾಡಬೇಕು. ಪತ್ನಿ ಮಲ್ಲಿಕಾ ಅವರು ಸಂದರ್ಶನದ ಸಂದರ್ಭದಲ್ಲಿ ಹೇಳಿದ್ದಾರೆ, ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನ ಪತಿಯನ್ನ ಕಾಪಾಡಿ. ತಿಮ್ರೋಡಿ ಅಂಡ್ ಟೀಮ್ನ ಷಡ್ಯಂತ್ರ ನೋಡಿ ಹೇಗಿತ್ತು ಅಂತೇಳಿ ವಿಡಿಯೋವನ್ನ ಮಾಡಿಟ್ಟುಕೊಂಡು ಇಷ್ಟು ದಿನ ಸುಮ್ಮನೆ ಇದ್ದು ಈಗ ಅದನ್ನ ಬಿಡುಗಡೆ ಮಾಡಿದ್ರು. ಅದು ಏನ್ ಕಾರಣ ಅನ್ನೋದನ್ನ ಎಕ್ಸ್ಪೋಸ್ ಮಾಡಿದೆ ರಿಪಬ್ಲಿಕ್ ಕನ್ನಡ. ಅಯ್ಯೋ ವೀರೇಂದ್ರ ಹೆಗ್ಡೆ ಅಯ್ಯ ಅವರೇ, ನೀವಿದ್ರೆ ನಮ್ಗೆ ತುಂಬಾ ಇಷ್ಟ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಎಷ್ಟು ಇಷ್ಟಾನೆ ಅಷ್ಟು ನೀವು ಇಷ್ಟ. ನಮ್ ಯಜಮಾನ್ರು ಚಿನ್ನಯ್ಯನ ಕರ್ಕೊಂಡ್ ಬಂದು ನಮ್ಮ ಹತ್ರ ಸೇರ್ಸ್ಬೇಕು. ವೀರೇಂದ್ರ ಹೆಗ್ಡೆ ಅಯ್ಯ, ನಮ್ಮ ಯಜಮಾನ್ರಿಗೆ ಏನು ಆಗ್ಬಾರ್ದು. ನಿಮಗೆ ಗೊತ್ತು, ಅವರಲ್ಲಿ ಕೆಲಸ ಮಾಡಿದಿರೋದವ್ರಿಗೆ ಗೊತ್ತು. ನೀವೇ ಕರ್ಕೊಂಡು ಬಂದು ಸೇರ್ಸ್ಬೇಕಯ್ಯ. ವೀರೇಂದ್ರ ಹೆಗ್ಡೆ ಅಯ್ಯ, ನಿಮ್ ಕಾಲಲ್ಲಿ ನಾನು ಬೀಳ್ತೀನಿ ಅಂತ ತಿಳ್ಕೊಳ್ಳಿ ಅಯ್ಯ. ಕಾಲಲ್ಲಿ ಬೀಳ್ತೀನಿ ಅಂತ ತಿಳ್ಕೊಳ್ಳಿ. ನಮ್ಮ ಯಜಮಾನ್ರ ಕರ್ಕೊಂಡು ಬಂದು ಸೇರ್ಸ್ಬಿಡಿ. ನಿಮ್ನ ನಂಬ್ಕೊಂಡಿದ್ದೀನಿ ಅಯ್ಯೋ. ನೀವು ಹೋಗಿ ಏನಾದ್ರು ಧರ್ಮಸ್ಥಳಕ್ಕೆ ಹೋಗಿ ವೀರೇಂದ್ರ ಹೆಗ್ಡೆ ಅವ್ರನ್ನ ಏನಾದ್ರು ಮೀಟ್ ಮಾಡ್ಬೇಕು, ಭೇಟಿಯಾಗಿ ಇದೆಲ್ಲ ಹೇಳ್ಬೇಕು ಅಂತ ಏನಾದ್ರು ಅನ್ಕೊಂಡಿದೀರಾ? ಇಲ್ಲ ಮೇಡಮ್, ನಮ್ಮ ಯಜಮಾನ್ರು ಅವ್ರು ಒಳ್ಳಿದಾಗ ಬಂದ್ರೆ ನಾನು ಮತ್ತೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಮೇಡಮ್. ಅವ್ರನ್ನ ಹೋಗಿ ನಾನು ನೋಡ್ಬೇಕು ಮೇಡಮ್. ಅವ್ರ ಹತ್ರ ಮಾತಾಡ್ಬೇಕು ಮೇಡಮ್. ನಮ್ಮ ಯಜಮಾನ್ರು ತುಂಬಾ ಮಾತಾಡ್ಬೇಕು ಮೇಡಮ್. ಇಡೀ ಬುರುಡೆ ಗ್ಯಾಂಗ್ ನಲ್ಲಿ ನಿಮ್ಮ ಚಿನ್ನಯ್ಯ ಅವ್ರ ಪಾತ್ರ ಏನೂ ಇಲ್ಲ? ಏನಿಲ್ಲ ಮೇಡಮ್, ಅವ್ರ ಪಾತ್ರ ಏನಿಲ್ಲ ಮೇಡಮ್. ಅಲ್ಲಿರೋರು ಮ್ಯಾನೇಜರ್ಗೆ ಗೊತ್ತಾಯ್ತದ ಮೇಡಮ್. ಅವ್ರ ಚಿನ್ನಯ್ಯ ಹೆಂಗ್ ಸಿಕ್ತಾಗ ಅಂತ ಕೇಳ್ತಾರ ಮೇಡಮ್. ಅವ್ರ ಚಿನ್ನಯ್ಯ ಹೆಂಗ್ ಸಿಕ್ತ ಇವನ್ಗೆ, ಅವನು ಎಲ್ಲಿದ್ದ ಅಂತ ಅವ್ರಿಗೆ ಗೊತ್ತಿಲ್ಲ ಮೇಡಮ್. ಅಲ್ಲಿರೋರ್ಗೆ ಗೊತ್ತಿಲ್ಲ ಮೇಡಮ್. ನಾವು ಸತ್ಯಮಂಗಲದಲ್ಲಿ ಇದ್ದೀವಿ ಅಂತ ಇವಾಗ್ಲೂ ಗೊತ್ತಿರೋದು ಮೇಡಮ್. ಅಲ್ಲಿರೋರ್ಗೆ ನಾವ್ ಎಲ್ಲಿದ್ದೀವಿ ಅಂತ ಕೂಡ ಗೊತ್ತಿಲ್ಲ ಮೇಡಮ್ ಅವ್ರಿಗೆ. ಮಹೇಶ್ ತಿಮ್ರೋಡಿ, ಮಟ್ಟಣ್ಣನವರು, ವಿಠಲ್ ಅವರೆಲ್ಲ ನಿಮ್ಮ ಯಜಮಾನ್ರನ್ನ ಕರ್ಕೊಂಡು ಹೋಗಿ ಇದೆಲ್ಲ ಕತೆ ಕಟ್ಟಿದ್ದಾರೆ ಅಂತ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀವಿ? ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಗ್ರೀಸ್ ಮಟ್ಟನ ತಿಮ್ಮಾರೆಡ್ಡಿ ಇವ್ರಿಗೆಲ್ಲ ಹೆಡ್ತಿ ಮಕ್ಕಳೆಲ್ಲ ಉಂಟು ಮೇಡಮ್. ಅವ್ರು ಇವಾಗ ಹೆಡ್ತಿ ಮಕ್ಕಳ ಜೊತೆಲಿ ಅವನ್ ಜೀವನ ಮಾಡ್ತಾ ಇದಾರೆ ಮೇಡಮ್. ನಮ್ಮ ಯಜಮಾನ್ರ ಕರ್ಕೊಂಡೋಗಿ ಹಿಂಗ್ ಮಾಡಿದ್ದಾರಲ್ಲ, ನೀವು ಚೆನ್ನಾಗಿರಕ್ ಆಗೋದಿಲ್ಲ ಮ್ಯಾಮ್. ಅವ್ರ ಹೆಡ್ತಿ ಮಕ್ಕಳು ಯಾರು ಚೆನ್ನಾಗಿರಕ್ ಆಗೋದಿಲ್ಲ ಮೇಡಮ್. ನನ್ ಕಣ್ಣೀರ್ ಎಷ್ಟು ಬೀಳ್ತಾ ಇದಾರೆ. ನಮ್ಮ ಯಜಮಾನ್ರ ಅಲ್ಲಿ ಜೈಲಲ್ಲಿ ಕೂತ್ಕೊಂಡು ಎಷ್ಟು ಕಣ್ಣೀರ್. ಚಿನ್ನಯ್ಯ ಅರೆಸ್ಟ್ ಆಗ್ತಾ ಇದ್ದಂತೆ, ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾ ಇದ್ದಂತೆ, ಯಾವಾಗ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಒಪ್ಪಿಕೊಳ್ತಾನೋ ಜಡ್ಜ್ ಮುಂದೆ, ಇನ್ನೇನು ಕೆಲವೇ ಕ್ಷಣದಲ್ಲಿ ಇವತ್ತು ಸ್ಟೇಟ್ಮೆಂಟ್ ಆಗುತ್ತೆ. ಇದರ ನಡುವೆ ತಿಮ್ರೋಡಿ ಅಂಡ್ ಟೀಮ್ ಒಂದು ವಿಡಿಯೋವನ್ನ ಹರಿಬಿಡೋದಕ್ಕೆ ಶುರು ಮಾಡಿದ್ರು. ಇದಕ್ಕೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನಮ್ಮನ್ನ ಕಾಪಾಡಬೇಕು. ಪತ್ನಿ ಮಲ್ಲಿಕಾ ಅವರು ಸಂದರ್ಶನದ ಸಂದರ್ಭದಲ್ಲಿ ಹೇಳಿದ್ದಾರೆ, ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನ ಪತಿಯನ್ನ ಕಾಪಾಡಿ. ತಿಮ್ರೋಡಿ ಅಂಡ್ ಟೀಮ್ನ ಷಡ್ಯಂತ್ರ ನೋಡಿ ಹೇಗಿತ್ತು ಅಂತೇಳಿ ವಿಡಿಯೋವನ್ನ ಮಾಡಿಟ್ಟುಕೊಂಡು ಇಷ್ಟು ದಿನ ಸುಮ್ಮನೆ ಇದ್ದು ಈಗ ಅದನ್ನ ಬಿಡುಗಡೆ ಮಾಡಿದ್ರು. ಅದು ಏನ್ ಕಾರಣ ಅನ್ನೋದನ್ನ ಎಕ್ಸ್ಪೋಸ್ ಮಾಡಿದೆ ರಿಪಬ್ಲಿಕ್ ಕನ್ನಡ.